ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ಚುನಾವಣಾ ಆಯೋಗದ ಮುಖ್ಯಸ್ಥರು ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಇಲ್ಲದೆ ಮಾತಾಡ್ತಾ ಇರುವಂತ ರಾಹುಲ್ ಗಾಂಧಿ ಅವರಿಗೆ ಇದೀಗ ಕರ್ನಾಟಕ ಚುನಾವಣಾ ಆಯೋಗದ ಮುಖ್ಯಸ್ಥರು ಶಾಕ್ ಕೊಟ್ಟು ತಕ್ಷಣವೇ ಉತ್ತರಿಸುವಂತೆ ದೊಡ್ಡ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕ ಚುನಾವಣಾ ಆಯೋಗದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತ ಶಾಕ್ ಏನು? ಆ ನೋಟಿಸ್ಗೆ ರಾಹುಲ್ ಗಾಂಧಿ ಅವರು ಯಾವಾಗ ಬಂದು ಉತ್ತರವನ್ನು ಕೊಡ್ತಾರೆ ಮತ್ತು ಯಾವಾಗ ದಾಖಲೆಗಳನ್ನು ಕೊಡ್ತಾರೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 3-4 ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರ್ಕೊಂಡು ರಾಹುಲ್ ಗಾಂಧಿ ಅವರು LED ಸ್ಕ್ರೀನ್ ಮುಂದೆ ಎಲ್ಲ ದಾಖಲಾತಿಗಳನ್ನು ಬೆಚ್ಚಿಟ್ಟು, ಅಂದ್ರೆ ಒಂದೊಂದು ವ್ಯಕ್ತಿ ಒಬ್ಬ ವ್ಯಕ್ತಿ 2 ಕಡೆ ಮತ ಹಾಕಿದ್ದಾನೆ, ಒಬ್ಬ ವ್ಯಕ್ತಿ ಒಂದ್ಸಲ ಬಿಹಾರದಲ್ಲಿ ಮತ ಹಾಕ್ತಾನೆ, ಒಂದ್ಸಲ ಮಹಾರಾಷ್ಟ್ರದಲ್ಲಿ ಮತ ಹಾಕ್ತಾನೆ, ಒಂದ್ಸಲ ಕರ್ನಾಟಕದ ಮತ ಹಾಕ್ತಾನೆ ಎನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಮತ್ತು ಕೆಲವೊಂದು ಆರೋಪಗಳು, ಮುಖ್ಯವಾಗಿ ಒಬ್ಬ ವ್ಯಕ್ತಿ 2 ಕಡೆ ಮತ ಹಾಕ್ತಾನೆ ಎನ್ನುವಂತ ಒಂದು ಆರೋಪ. ಎರಡನೇದಾಗಿ, ಒಂದು ಚಿಕ್ಕ ಮನೆಯಲ್ಲಿ 80 ಜನರು ವೋಟ್ ಹಾಕಿದ್ದಾರೆ, 80 ಜನರ ಅಡ್ರೆಸ್ ಇದೆ, ವೋಟರ್ ಅಡ್ರೆಸ್ ಇದೆ ಅನ್ನುವಂತ ಒಂದು ಆಪಾದನೆ ಕೂಡ ಮಾಡಿದ್ರು. ಹೀಗೆ ಹಲವಾರು ಆಪಾದನೆ ಮಾಡೋದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿಯನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಈ ಚುನಾವಣಾ ಅಕ್ರಮ ಅಂದ್ರೆ ಮತಗಳ್ಳತನ ಆರೋಪ, ಅದರಲ್ಲೂ ಮುಖ್ಯವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕಿತ್ತು. ಆಗಲೂ ಕೂಡ ಬಿಜೆಪಿ ಈ ಎಲೆಕ್ಷನ್ ಕಮಿಷನ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮತಗಳ್ಳತನ ಮಾಡುವ ಮುಖಾಂತರ ಬಿಜೆಪಿ ಗೆದ್ದಿದೆ ಅನ್ನುವಂತ ಆರೋಪವನ್ನು ಮಾಡಿದ್ರು. ಮತ್ತು ಇಡೀ ದೇಶಕ್ಕೆ ಅರ್ಥವಾಗುವಂತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಜೆಪಿಗೆ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿ ಜೊತೆ ಮರ್ಜ್ ಮಾಡಿಕೊಂಡು ಕೇವಲ 25 ಸೀಟ್ಗಳ ಅಂತರದಲ್ಲಿ ಮೋದಿ ಗೆದ್ದು ಪ್ರಧಾನಮಂತ್ರಿ ಆದ್ರು. ಆ 25 ಸೀಟ್ ಕೂಡ ಮತಗಳ್ಳತನದಿಂದ ಬಂದಿದೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ರು. ಹಾಗಾಗಿ ಜೊತೆಗೆ ಅವರ ಆರೋಪದಲ್ಲಿ ಮತ್ತೊಂದು ಅಂಶ ಇತ್ತು, ಅದಂದ್ರೆ ಈ ಎಲ್ಲಾ ದಾಖಲಾತಿಗಳನ್ನ ನಾನು ತೋರಿಸ್ತಾ ಇದ್ದೀನಲ್ಲ, ಒಬ್ಬರಿಗೆ ನೋಡಿ ಒಂದು ಮನೆಯಲ್ಲಿ 80 ವೋಟ್ ಇದೆ, ಒಂದೇ ಅಡ್ರೆಸ್ ನಲ್ಲಿ 80 ವೋಟ್ ಹಾಕಿದ್ದಾರೆ, ಒಂದು ವ್ಯಕ್ತಿ 2 ಕಡೆ ವೋಟ್ ಹಾಕಿದ್ದಾನೆ ಎನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಜೊತೆಗೆ ಅನೇಕ ಆರೋಪ, ಇವೆಲ್ಲವೂ ಕೂಡ ದಾಖಲಾತಿ ಇದೆ, ದಾಖಲಾತಿಗಳನ್ನು ತೋರಿಸಿದ್ರು. ಅಂದ್ರೆ ಒಂದು ಬುಕ್ ಬ್ರೋಷರ್ ಇಟ್ಕೊಂಡು ಅದನ್ನು ತೋರಿಸಿದ್ರು, ಇಷ್ಟು ದಾಖಲಾತಿಗಳು, ಇಷ್ಟು ಮತಗಳ್ಳತನ ಆಗಿದೆ ಅನ್ನುವಂಥ ದಾಖಲಾತಿಗಳು ಕೂಡ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಪಡ್ಕೊಂಡಿದ್ದೇವೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು. ಜೊತೆಗೆ ನಾವು ಪದೇ ಬೇರೆ ರಾಜ್ಯದ ಒಂದು ಡಾಟಾವನ್ನು ಕಲೆಕ್ಟ್ ಮಾಡುವಾಗ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ಗಳು ಬಂದ್ ಆಗಿದ್ವು, ನಾವೆಲ್ಲೂ ಡಾಟಾ ತೆಗೆದುಕೊಂಡು ಜನರಿಗೆ ತಿಳಿಸ್ಬಿಟ್ರೆ ಅವರ ಮರ್ಯಾದೆ ಹೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಅನ್ನು ಬಂದ್ ಮಾಡ್ತು ಮತ್ತು ಡಾಟಾವನ್ನು ಲಾಕ್ ಮಾಡ್ತು ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ರು. ಅದು ಈಗ ದೇಶದೆಲ್ಲೆಡೆ ಚರ್ಚೆ ಆಯಿತು ಮತ್ತು ಅದಕ್ಕೆ ಅನೇಕ ಹಿರಿಯ ಮುಖಂಡರು, ಅಂದ್ರೆ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಅದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಹೀಗೆ ಅನೇಕ ಮುಖಂಡರು ಕೂಡ ಸಾಥ್ ಕೊಟ್ಟರು. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗೆ ಸಾಥ್ ಕೊಟ್ಟವರು ಅದು ಯಾರಂದ್ರೆ 12 ಬಾರಿ ಎಲೆಕ್ಷನ್ಗೆ ನಿಂತಂತ, ಕೇವಲ 1 ಬಾರಿ ಸೋತಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವ್ರು 1 ಬಾರಿನೂ ಸೋಲ್ಬಾರ್ದಂತೆ, ಅಷ್ಟು ಬಾರಿ ಗೆದ್ರೆ ಮಾತ್ರ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಳ್ಳೆಯ ಕೆಲಸ ಮಾಡ್ತಿದೆ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಬದ್ಧತೆ ಹೇಳ್ತಿತ್ತಂತೆ. ಆದ್ರೆ 1 ಬಾರಿ ಸೋತಿದ್ರು ಅವರು. ಆ ಸೋತದ್ದು ಕೂಡ ಮತಗಳ್ಳತನದಿಂದ ನನ್ನ ಸೋಲ್ಸ್ಬಿಟ್ರು ಅನ್ನೋಂಥ ಆರೋಪವನ್ನು ಕೂಡ ಮಾಡಿದ್ದು. ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಅವರೇ ಥಿಂಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ 12 ಸಲ ಗೆದ್ದಿದ್ದು, 12 ಸಲ ಎಲೆಕ್ಷನ್ ನಿಂತರೂ ಕೂಡ 11 ಸಲ ಗೆದ್ದಂತ ಒಬ್ಬ ಪ್ರಭಾವಿ ಉತ್ತರ ಕರ್ನಾಟಕದ ಮುಖಂಡ ಅವರು. ಅದು ಯಾಕೆ ಹೇಳಿದ್ರು ಅದು ಅವರಿಗೆ ಬಿಟ್ಟಿದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರು ವಿಚಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಅವರು ನೇರವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಆರೋಪವನ್ನು ಮಾಡಿದ್ರು. ಮತ್ತೆ ಅವರ ಒಂದು ಹೊಂದಾಣಿಕೆಯಿಂದ, ಬಿಜೆಪಿ ಜೊತೆ ಹೊಂದಾಣಿಕೆಯಿಂದ ಬಿಜೆಪಿ ಗೆದ್ದಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಅದಕ್ಕೆ ಈಗ ಪ್ರತ್ಯುತ್ತರವಾಗಿ ಎಲ್ಲಾ ದಾಖಲಾತಿಗಳನ್ನ ಕೊಡಿ ಅನ್ನುವಂತ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಅದು ಕರ್ನಾಟಕ ಚುನಾವಣಾ ಆಯೋಗದ ಮುಖ್ಯಸ್ಥರು ರಾಹುಲ್ ಗಾಂಧಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆ ನೋಟಿಸ್ ನಲ್ಲಿ ಸ್ಪಷ್ಟವಾಗಿ 5 ಪಾಯಿಂಟ್ಗಳಿದೆ. ಅದರಲ್ಲಿ ಮುಖ್ಯವಾಗಿ, ನಿಮಗೆ ಸಿಕ್ಕಂತ ದಾಖಲಾತಿ, ನೀವು ಚುನಾವಣಾ ಆಯೋಗದಿಂದ ಪಡೆದಂತ ಡಾಟಾ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರಿ, ಅದು ನಮ್ಮ ದಾಖಲಾತಿ ಅಲ್ಲ, ಅದು ನಮ್ಮ ಡೇಟಾ ಅಲ್ಲ. ನೀವು ಆ ಬೂತ್ ಮಟ್ಟದಲ್ಲಿ ತೆಗೆದುಕೊಂಡಂತ, ಯಾರೋ ಕೊಟ್ಟಂತ ಬೂತ್ ಆಫೀಸರ್ಗಳು ಕೊಟ್ಟಂತ ಅದು ಹೇಳಿಕೆ ಮತ್ತು ಡಾಟಾ ಆಗಿರುತ್ತೆ. ಹಾಗಾಗಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮ ಹತ್ರ ಬೇರೆ ಡಾಟಾ ಇದೆ, ನಾವು ಚೆಕ್ ಮಾಡಿದೇವೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಶಕುನ್ ರಾಣಿ ಅಂತ ಎನ್ನುವಂತ ಒಂದು ವ್ಯಕ್ತಿ 2 ಕಡೆ ಮತ ಹಾಕಿದ್ದಾರೆ ಎನ್ನುವಂತ ಆರೋಪವನ್ನು ಕೂಡ ಮಾಡಿದ್ರಿ. ಆದ್ರೆ ಶಕುನ್ ರಾಣಿ ಅವರನ್ನ ವಿಚಾರಣೆ ಮಾಡಿದಾಗ ಮತ್ತು ಆ ಬೂತ್ ಲೆವೆಲ್ ಏಜೆಂಟ್ನ ಅದು ಬೂತ್ ಲೆವೆಲ್ ಡಾಟಾವನ್ನು ತೆಗೆದುಕೊಂಡು ನೋಡಿದಾಗ ಅವರು ಕೇವಲ 1 ಸಲ ಮಾತ್ರ ವೋಟ್ ಹಾಕಿದ್ದಾರೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನೀವೆಲ್ಲವೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಡಾಟಾವನ್ನು ತೆಗೆದುಕೊಂಡಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರಿ. ಅದು ಕೂಡ ತಪ್ಪಾಗುತ್ತೆ. ನಿಮ್ಮ ಹತ್ರ ದಾಖಲಾತಿ ಇದ್ದೆ, ನೀವು ಎಲ್ಲಿಂದ ದಾಖಲಾತಿ ಪಡ್ಕೊಂಡಿದ್ರೆ ಅವೆಲ್ಲವೂ ಕೂಡ ನೀವು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕಕ್ಕೆ ಕೊಡಿ ಎನ್ನುವಂತ ಒಂದು ನೋಟಿಸ್ ಅನ್ನ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಸಂಜೆ ವೇಳೆಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಚುನಾವಣಾ ಆಯೋಗದ ಮುಖ್ಯಸ್ಥರು ರಾಹುಲ್ ಗಾಂಧಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅದು ಶಕುನ್ ರಾಣಿ ಅವರ ವಿಚಾರದಲ್ಲಿರ್ಬೋದು, ಅಂದ್ರೆ 2 ಕಡೆ ಮತ ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟು, ಇಲ್ಲ ಅದು ಟಿಕ್ ಮಾರ್ಕ್ ಆಗಿದೆ, ಅವರು ಒಂದೇ ಕಡೆ ಮತ ಹಾಕಿದ್ದಾರೆ ಅನ್ನುವಂಥ ದಾಖಲಾತಿಗಳನ್ನು ನಾವು
ತರಿಸ್ಕೊಂಡಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಇದೀಗ ದೊಡ್ಡ ಶಾಕ್ ಎದುರಾಗಿದೆ. ಅದರಲ್ಲೂ ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡಾಟಾ ಎನ್ನುವಂಥ ರೀತಿಯಲ್ಲಿ ಹೇಳಿದ್ರಿ. ಹಾಗಾಗಿ ಆ ಡಾಟಾವನ್ನು ನೀವು ಕೊಡಬೇಕು, ಇಲ್ಲ ಅಂದ್ರೆ ಅದಕ್ಕೆ ತಕ್ಕದಾದಂಥ ಒಂದು ಕಾನೂನು ಕ್ರಮ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಆ ನೋಟಿಸ್ಗೆ ರಾಹುಲ್ ಗಾಂಧಿ ಅವರು ಮತ್ತೆ ಯಾವ ತರದ ಉತ್ತರ ಕೊಡ್ತಾರೆ ಅಥವಾ ಬೇರೆ ತರದ ಒಂದು ಡಾಟಾವನ್ನು ಇಟ್ಕೊಂಡು ಮತ್ತೆ ಏನಾದರೂ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾರೆ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮೇಲೆ ದೂರ್ತಾ ಇದ್ರು ಕೂಡ ಅವರು ದೂರನ್ನ ಕೊಡುವ ವಿಚಾರದಲ್ಲಿ ಎಲ್ಲೂ ಹಿಂಜರಿತಾ ಇದ್ದಾರೆ ಅನ್ನೋದು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕ ವಿದ್ವಾಂಸರು ಅಥವಾ ಅನೇಕ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ರು. ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ, ನಿಮ್ಮ ದಾಖಲಾತಿಗಳು ಸರಿ ಇದ್ರೆ ದೂರನ್ನ ಕೊಡಿ. ದೂರು ಕೊಡುವಾಗ ಅದಕ್ಕೆ ಒಂದು ಡಿಕ್ಲೇರೇಷನ್ ಕೊಡಬೇಕಾಗುತ್ತೆ. ಇಲ್ಲ, ನನ್ನ ದೂರು ಸರಿಯಾಗಿದೆ, ನಾನು ಕಾನ್ಫಿಡೆಂಟ್ ಆಗಿ ಆ ದೂರನ್ನ ಕೊಡ್ತಾ ಇದ್ದೇನೆ, ನೀವು ಅಪರಾಧವನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ದೂರನ್ನ ಕೊಡೋದ್ರ ಜೊತೆಗೆ ಅದಕ್ಕೆ ಒಂದು ಡಿಕ್ಲೇರೇಷನ್ ಕೂಡ ಕೊಡಬೇಕಾಗುತ್ತೆ. ಒಂದು ವೇಳೆ ಅಂದ್ರೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಅಥವಾ ದೂರುದಾರ ಕೊಟ್ಟಂತ ಆರೋಪ ಸುಳ್ಳಾದ್ರೆ ಅದಕ್ಕೆ ತಕ್ಕದಂತ ಶಿಕ್ಷೆ ಕೂಡ ಆ ದೂರುದಾರ ಅನುಭವಿಸಬೇಕಾಗುತ್ತೆ ಅನ್ನುವಂಥ ಒಂದು ರೂಲ್ಸ್ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಯಾಕೋ ದೂರು ಕೊಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ನಿಮ್ಗೆ ಅಷ್ಟು ನಂಬಿಕೆ ಇತ್ತಂದ್ರೆ ಅಥವಾ ಅಷ್ಟು ನೀವು ಕಾನ್ಫಿಡೆಂಟ್ ಆಗಿದ್ರೆ ಅಥವಾ ನಿಮ್ಮ ಒಂದು ಡಾಕ್ಯುಮೆಂಟೇಶನ್, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಥವಾ ನಿಮ್ಮ ಆರೋಪ ಅಷ್ಟು ಸ್ಪಷ್ಟತೆ ಇದ್ರೆ ನೀವು ಒಂದು ದೂರನ್ನ ಕೊಡಬಹುದಿತ್ತು ವಿತ್ ಡಿಕ್ಲೇರೇಷನ್. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅನೇಕ ಕಾರಣಗಳು ಇಟ್ಕೊಂಡು ದೂರನ್ನ ಕೊಡುವಂತಕ್ಕೆ ಹೋಗ್ತಿಲ್ಲ. ಯಾಕಂದ್ರೆ ಡಿಕ್ಲೇರೇಷನ್ ಕೂಡ ಕೊಡಬೇಕಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಮೊನ್ನೆ ಬಂದಾಗಲೂ ಕೂಡ ಅಂದ್ರೆ ಮಹದೇವಪುರ ಕ್ಷೇತ್ರದಲ್ಲಿ ಆದಂತ ಮತಗಳತನದ ಆರೋಪ ಮಾಡುವಲ್ಲೂ ಕೂಡ ಒಂದ್ ಕಡೆ ಒಂದು ಹೆಜ್ಜೆನ ಮುಂದಿಟ್ಟು ಡಿಕ್ಲೇರೇಷನ್ ದೂರು ವಿತ್ ಡಿಕ್ಲೇರೇಷನ್ ಅಂತ ಹೇಳ್ತಾರಲ್ಲ, ಅದನ್ನು ಕೊಡ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ಅವರು ತಮ್ಮ ದೂರನ್ನ ಕೊಡಲಿಲ್ಲ. ಅಂದ್ರೆ ಡಿಕ್ಲೇರೇಷನ್ ಕೊಡುವಂತ ಒಂದು ದೂರನ್ನ ಕೊಡದೆ ಡಿ.ಕೆ. ಶಿವಕುಮಾರ್ ಅವರನ್ನ ಕಳಿಸ್ಕೊಂಡು ಕರ್ನಾಟಕ ಚುನಾವಣಾ ಆಯೋಗಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ಕಳಿಸಿ ಅಲ್ಲೂ ಕೂಡ ದೂರನ್ನ ಕೊಡುವಂತ ಕಾರ್ಯಕ್ಕೆ ಮುಂದಾಗಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಚುನಾವಣಾ ಆಯೋಗ ಹೀಗೀಗೆ ಮಾಡ್ತಾ ಇದೆ, ನೀವು ಸ್ವಲ್ಪ ಕಣ್ಣಿಡಿ ಅನ್ನುವಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಹೊರತು ದೂರನ್ನ ಕೊಟ್ಟಿಲ್ಲ. ಹಾಗಾಗಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈಗ ಕರ್ನಾಟಕ ಚುನಾವಣಾ ಆಯೋಗದ ಮುಖ್ಯಸ್ಥರು ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರ ಕೊಡಲಿಲ್ಲ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ದೂರ ಹೋಗುತ್ತೆ ಕರ್ನಾಟಕ ಚುನಾವಣಾ ಆಯೋಗದಿಂದ. ಅವರು ಯಾವ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಮತ್ತು ಇವತ್ತು ಕೊಟ್ಟ ನೋಟಿಸ್ನಿಂದ ಮತ್ತೆ ಯಾವ ಕಾಂಗ್ರೆಸ್ ನಾಯಕರು ಮತ್ತು ರಾಹುಲ್ ಗಾಂಧಿ ಅವರು ಆ ನೋಟಿಸ್ಗೆ ಯಾವ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.